ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಾವಿನಕಾಯಿ ಸೀಕರ್ಣಿನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡತ್ತೀನಿ. ಮೊದಲಿಗೆ ಈ ರೀತಿ ನಾವು ಸ್ವೀಟ್ ಆಗಿರುವಂಥ ನೀವು ಯಾವುದಾದ್ರೂ ಮಾವಿನ ಹಣ್ಣನ್ನು ತೊಗೋಬೋದು. ಜಾಸ್ತಿ ಸ್ವೀಟ್ ಆಗಿರುವಂಥ ಮಾವಿನ ಹಣ್ಣನ್ನು ನಾವು ತೊಗೋಬೇಕು. ಮೊದಲಿಗೆ ಈ ರೀತಿ ನಾವು ಮಾವಿನ ಹಣ್ಣನ್ನು ಈ ರೀತಿ ನಾವು ಕಟ್ ಮಾಡಿ ಇಟ್ಕೋಬೇಕು. ಮೊದಲಿಗೆ ಈ ರೀತಿ ಮಾವಿನ ಹಣ್ಣನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಳ್ತೀನಿ. ನೀವು ಇದನ್ನು ಈ ರೀತಿ ಕಟ್ ಮಾಡಿ ಡೈರೆಕ್ಟಾಗಿ ಅದರ ಪಲ್ಪ್ನ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಆದರೂ ಮಾಡ್ಕೋಬೋದು. ಬಟ್ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ನಾವು ಕೈಯೊಳಗೆ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟಿ ಅಂತ ಅನಿಸ್ತೈತಿ. ಈ ರೀತಿ ನಾವು ಕಟ್ ಮಾಡಿ ಇಟ್ಕೋಬೇಕು. ಈ ರೀತಿ ಮಾವಿನ ಹಣ್ಣನ್ನ ಕಟ್ ಮಾಡಿ ಈಗ ಅದಕ್ಕೆ ಒಂದು ಬೌಲಿಗೆ ನಾ ಇಲ್ಲಿ ಒಂದು ಸ್ಪೂನಷ್ಟು ನಾ ಇಲ್ಲೇ ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲನ ನೀವು ನೋಡಿ ಹಾಕೋಬೇಕು. ಮಾವಿನಕಾಯಿ ಜಾಸ್ತಿ ಸ್ವೀಟ್ ಇತ್ತು ಅಂತಂದ್ರೆ ಬೆಲ್ಲ ಜಾಸ್ತಿ ಬೇಕಾಗೋದಿಲ್ಲ. ಸ್ವಲ್ಪ ಹುಳಿ ಇತ್ತು ಅಂದರೆ ಬೆಲ್ಲ ಜಾಸ್ತಿ ಹಾಕಬೇಕಾಗ್ತೈತಿ. ಸೊ ಇಲ್ಲಿ 1 ಸ್ಪೂನಷ್ಟು ನಾ ಇಲ್ಲಿ ಬೆಲ್ಲ ಹಾಕಿ ಇದಕ್ಕೆ 2 ಸ್ಪೂನಷ್ಟು ನಾ ಇಲ್ಲಿ ನೀರು ಹಾಕಿ ಸ್ವಲ್ಪ ಬೆಲ್ಲನ ನಾವಿಲ್ಲಿ ಕರಗಿಸ್ಕೋಬೇಕು. ಈ ರೀತಿ ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡಾಗ ಈಗ ಇದಕ್ಕೆ ನಾ ಇಲ್ಲಿ 1 ಚಿಟಿಕೆಯಷ್ಟು ನಾ ಇಲ್ಲಿ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತೈತಿ. ಈ ರೀತಿ ಉಪ್ಪು ಹಾಕಿ ನಾ ಇಲ್ಲಿ ಒಂದು ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿರೋಂಥ ತೊಗೊಂಡು ಈ ರೀತಿ ಸ್ಪೂನಿಂದ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ನಾವು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದು ಭಾಳ ಸಿಂಪಲ್ ಆಗಿರ್ತೈತಿ ಮತ್ತು ಈಸಿಯಾಗಿಯೂ ಆಗ್ತೈತಿ. ನಾವು ಇದನ್ನು ಮಿಕ್ಸರ್ ಜಾರ್ ಒಳಗೆ ಮಾಡ್ಕೊಂಡ್ವಿ ಅಂತಂದ್ರೆ ಅದು ಸ್ಮೂತಿ ಥರ ಬರ್ತೈತಿ. ಸೊ ಈ ರೀತಿ ನಾವು ಕೈಯೊಳಗೆ ಮಾಡ್ಕೊಳ್ಳೋದ್ರಿಂದ ಸ್ಮೂತಿ ಥರ ಅಂತ ಅನಿಸೋದಿಲ್ಲ. ಇದನ್ನು ನೀವು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಮಾಡ್ಕೋಬೇಕು. ಈ ರೀತಿ ಎಲ್ಲ ಮಾವಿನಕಾಯಿ ಪೀಸಿದ್ದು ನಾ ಇಲ್ಲೇ ಪಲ್ಪನ್ನ ತೆಗೆದಿಟ್ಕೊಂಡಾಗ ಇವಾಗ ಅದಕ್ಕೆ ನಾ ಇಲ್ಲೇ ಏಲಕ್ಕಿ ಪೌಡರ್ನ ಹಾಕ್ಕೊಳತ್ತೀನಿ. ಇದಕ್ಕೆ ಒಂಚೂರು ಸಕ್ಕರೆ ಹಾಕಿ ನಾ ಇಲ್ಲಿ ಪೌಡ್ರ್ ಮಾಡಿಟ್ಕೊಂಡಿರುವಂಥದ್ದು ಒಂದು ಅರ್ಧ ಸ್ಪೂನಷ್ಟು ನಾ ಇಲ್ಲಿ ಏಲಕ್ಕಿ ಪೌಡರ್ನ ಹಾಕಿ ಇದನ್ನು ಒಂದ್ಸತಿ ನಾವು ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಸಕ್ಕರೆ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಸೀಕರ್ಣಿ ರೆಡಿ ಆಗಿರ್ತೈತಿ. ಇದನ್ನು ನೀವು ಹೋಳಿಗೆ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು, ಸೂಪರ್ ಟೇಸ್ಟಿಯಾಗಿರ್ತೈತಿ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿರಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ. ಹೆಂಗೆ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.